ನಾನು MBA ಮಾಡಿದ್ದೀನಿ. ಬೆಳಗ್ಗೆ 10 o'clock ಇಲ್ಲಿ ಬಂದರೆ ನೈಟ್ ಕ್ಲೋಸ್ ಆಗೋ ತನಕ ಇಲ್ಲೇ ಇರ್ತೀವಿ ನಮ್ಮ ತಂದೆಗೋಸ್ಕರ. ಸೊ ಅಲ್ಲಿದ್ದಾಗೇ ನಮಗೆ 2 ಆಪ್ಷನ್ ಇತ್ತು, ಸೈನ್ಸ್ ಕಾಮರ್ಸ್ ಅಂತ. ಆವಾಗಲೇ ನಾವು ಬಿಸ್ನೆಸ್ ತೊಗೊಂಡಿದ್ದೆ 91.75. ಯಾವುದೇ ಒಂದು ಹಳೆ ಚಿನ್ನ ಬಂದರೂ ಕಸ್ಟಮರ್ ಮುಂದೆ ಕರಗಿಸೇ ತೊಗೊಳ್ಳೋದು, ನಾವು ಮೆಲ್ಟ್ ಮಾಡೇ ತೊಗೊಳ್ಳೋದು. ನಮ್ಮಲ್ಲಿ ಇವಾಗ ಎನಿ ಐಟಮ್ 12% ವೇಸ್ಟೇಜ್. ನಮ್ಮಲ್ಲಿ ಇದು ಬಂದು ಆಂಟಿಕ್ ಬ್ಯಾಂಗಲ್, ಇದು ಒಂಥರ ಲೈಟ್ ವೆಯ್ಟ್. ಎಸ್, ತುಂಬ ಲೈಟ್ ವೆಯ್ಟ್. ನಮ್ಮಲ್ಲಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಂದರೆ ಇದು ಕೂರ್ಗಿ ಬ್ಯಾಂಗಲ್ಸ್. ಇದು ಏನು ಕೂರ್ಗಿ ಬ್ಯಾಂಗಲ್ಸ್, ತುಂಬ ಫಾಸ್ಟ್ ಮೂವಿಂಗ್. ಇದು ಎಲ್ಲ ವೇಟಲ್ಲೂ ಬರುತ್ತೆ. ನೀವೆಲ್ಲೇ ಹುಡುಕಿದ್ರು ಕೂಡ ಇಷ್ಟು ಲೈಟ್ ವೆಯ್ಟ್ ನೆಕ್ಲೆಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ 4 grams ನೆಕ್ಲೆಸ್ ಟೈಮ್ ಏನಿಲ್ಲ. ಅಂಗಡಿನೇ ಫ್ರೀ ಟೈಮು, ಹಬ್ಬನೇ ಅಂಗಡಿಲಿ ಮಾಡ್ತೀನಿ, ಎಲ್ಲನೂ ಅಂಗಡಿಲಿ, ಎಲ್ಲ ನಮ್ಮ ಸ್ಟಾಫು ನಾವೆಲ್ಲ ಓನ್ಲಿ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್. ಇಲ್ಲಿ ಐಶು, ಇವರು ಲಂಡನ್ನಲ್ಲಿ MBA ಮಾಡಿ ಮುಗಿಸ್ಕೊಂಬಂದಿದ್ದಾರೆ. ಓಕೆ, ಈಗೆಲ್ಲ ಇವರೇ ನೋಡ್ಕೊಳೋದು, ನಮ್ದೇನಿಲ್ಲ, ಬಂದು ನೋಡೋದು, ದುಡ್ಡು ಎಣಿಸ್ಕೊಂಡು ಹೋಗ್ಬಿಡು. ಇಲ್ಲ, ಆ ಥರ ಏನಿಲ್ಲ, ಎಲ್ಲ ಇವಳೇ ನೋಡ್ತಾಳೆ. ಎಲ್ಲ ನಿಮ್ಮ ಕೇಳಿ, ಎಲ್ಲ ಸ್ವಲ್ಪ ಚೆನ್ನಾಗಿದ್ರ ಬಗ್ಗೆ ನಾಲೆಡ್ಜ್ ಇದೆ. ನಿಮ್ಗೇನೇನು ಡೌಟ್ ಇದೆ ಹೇಳಿ. ಇನ್ನೊಂದು ಅಂಗಡಿಗೆ ನೋವಾಗೋ ರೀತಿಯಲ್ಲಿ ಇವಳು ಪ್ರಶ್ನೆ ಕೇಳಬೇಡಿ. ಐಶ್ವರ್ಯ ಅವರು KP ನಂಜುಂಡಿಯವರ ಒನ್ ಆ್ಯಂಡ್ ಓನ್ಲಿ ಡಾಟರ್. ಸೊ ಮಾತಾಡೋಣ ಬನ್ನಿ. ಹೌದು ಸರ್, ಇದು ಕ್ಯಾಶ್ ಕೌಂಟರು. ಅದು ನಮ್ಮ ತಂದೆ, ಅವ್ರದ್ದೇ ಲೋಗೋ, ಅವರೇ ಬ್ರ್ಯಾಂಡ್ ಅಂಬಾಸಿಡರು. ಅವ್ರ ಕೆಳಗಡೆ ಟ್ರಸ್ಟ್ ಅಂಡ್ ಸರ್ವಿಸ್ ಅಂತ ಇದೆಯಲ್ಲ, ಅದೇ ನಮ್ಮ ಕಂಪ್ನಿಲು ಬ್ರ್ಯಾಂಡ್. ನಂಬಿಕೆ ಮತ್ತು ಒಳ್ಳೆ ಸೇವೆ. ಸೂಪರ್. ನೀವು ಈ ಶೋರೂಮ್ ಮತ್ತು ಈ ಬಿಸ್ನೆಸ್ ನೋಡ್ಕೊಳ್ಳೋಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಐ ಥಿಂಕ್ ಕೋವಿಡ್ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದು. ಕೋವಿಡಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇತ್ತು. ನಮ್ಮದು ಆಲ್ಮೋಸ್ಟ್ 12 branches ಇತ್ತು ಅವಾಗ. ಸೊ ಅವಾಗ ಬ್ರಾಂಚಸ್ ನೋಡ್ಕೋತಾ ಇದ್ದೆ ಕೋವಿಡ್ ಟೈಮಲ್ಲಿ. ಅದಾದಮೇಲೆ ಸ್ವಲ್ಪ ಲಾಕ್ಡೌನಲ್ಲಿ ಸ್ಟಾಫ್ ಇಶ್ಯೂ ಅದು ಇದು ಎಲ್ಲ ಆಗಿ ಅವಾಗ ನಾನು ಹೆಡ್ ಆಫೀಸಿಗೆ ಬಂದಿದ್ದು. ಅವಾಗ ನಾನು ಬರೀ ಬ್ರಾಂಚ್ ನೋಡ್ಕೋತಾ ಇದ್ದೆ. ಸೊ ಆಲ್ಮೋಸ್ಟ್ ಐ ಥಿಂಕ್ ಕೋವಿಡ್ ಬಂದು 2020. ಸೊ 5 to 6 years ಆಯಿತು. ನಾನು ಎಜುಕೇಷನ್ ಮುಗಿದ ತಕ್ಷಣ ನಾನು ಬಿಸ್ನೆಸ್ಸಿಗೆ ಜಾಯ್ನ್ ಆದೆ. ಏನು ಓದಿದ್ರಿ? ನಾನು MBA ಮಾಡಿದ್ದೀನಿ. MBA ಇನ್ ಅಡ್ಮಿನ್. ಓದಿರೋದೇ ಅವರು ನಿರ್ವಹಣೆ, ಅಡ್ಮಿನ್ ಅಂದರೆ ಆಡಳಿತ. ಇಲ್ಲಿ ಲಂಡನ್ನಲ್ಲ? ಹೌದು, ಲಂಡನ್ನಲ್ಲಿ. 6 ವರ್ಷದಿಂದ ಈ ಬಿಸ್ನೆಸ್ ನಡೆಸ್ತಿದ್ದೀರಿ. ಬಹುಶಃ ಈ ಏಜ್ನಲ್ಲಿ ಬಹಳ ಹೆಣ್ಮಕ್ಳು ಅಥವಾ ಹುಡುಗಿಯರು ಬೇರೆ ಬೇರೆ ಇನ್ನೂ ಆಸೆ ಆಕಾಂಕ್ಷೆ ಕನಸುಗಳು ಓಡಾಡ್ತಿರ್ತಾರೆ. ಸೊ ನೀವೊಂದು ಬಹುಶಃ ಬೆಳಗ್ಗೆ ಬಂದು ಸಂಜೆವರೆಗೆ ಇಲ್ಲೇ ಇರ್ತೀರಿ. ಸೊ ಹೇಗೆ ಅನ್ಸುತ್ತೆ? ಬೆಳಗ್ಗೆ 10 o'clock ಇಲ್ಲಿ ಬಂದರೆ ನೈಟ್ ಕ್ಲೋಸ್ ಆಗೋ ತನಕ ಇಲ್ಲೇ ಇರ್ತೀನಿ. ಆಲ್ಮೋಸ್ಟ್ ಒಂದು 9 o'clock ತನಕ. 12 hours. ಎಸ್, ಮನೆಗೆ ಹೋಗೋಷ್ಟರಲ್ಲಿ ಒಂದು 10 o'clock, 10:30. ಬೋರ್ಡಮ್, ಬೇಸರ ಏನಿದೆ ಮಾಡ್ತಾ ಇದೀನಲ್ಲ ಅನ್ನೋ ಥರ ಎಲ್ಲ ಆಗುತ್ತೆ. ಬಟ್ ದಿಸ್ ರಿಕ್ವೈರ್ಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್. ನಮ್ಮ ತಂದೆಗೋಸ್ಕರ ಅವರು ಈ ಬಿಸ್ನೆಸ್ ಮಾಡಿದ್ದೆ ಮಕ್ಕಳಿಗೋಸ್ಕರ ಅಂತ, ನಮ್ಮ ಮಕ್ಕಳು ನೋಡ್ಕೊಳ್ಳಿ ಅಂತ. ಸೊ ಅದನ್ನು ನಾನು ಬೆಲೆ ಕೊಟ್ಟು ಒಂದು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ದೆ. ಓಕೆ, ಸೊ ಹೇಗಿರುತ್ತೆ ಒಂದು ಜ್ಯುವೆಲ್ರಿ ಶೋರೂಮ್? ಏನೇನಿರುತ್ತೆ ನೋಡಿ, ಫಸ್ಟು ಸ್ಟಡ್, ಇದು ಎಸೆನ್ಷಿಯಲ್ ಐಟಮ್. ಇದು ಯಾರೇ ಏನೇ ಒಂದು ಹೆಣ್ಮಗು ಆಗಲಿ, ಒಂದು ಗಂಡು ಮಗು, ಹುಟ್ಟಿರೋ ಮಗುಗಿಂದನೂ ನಮ್ಮದು ಬಾಲಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಬಾಲಿ ಅಪ್ ಟು ಎಲ್ಲ ಥರ ವೆರೈಟಿ ಸಿಗುತ್ತೆ. ಇದರಲ್ಲಿ ನಿಮಗೆ 1/2 ಗ್ರಾಮಿಂದನೂ 20 grams ತನಕನೂ ಸಿಗುತ್ತೆ. ಸ್ಟಡ್ಸು, ಎಸ್, ಬ್ರೈಡಲ್ ವೇರು, ಡೈಲಿ ವೇರು ಎಲ್ಲ ಸಿಗುತ್ತೆ. ಇದು ಬ್ಯಾಂಗಲ್ ಕೌಂಟರ್. ಇದರಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, ಮಗುವಿಂದ ಹಿಡಿದು ದೊಡ್ಡವ್ರ ತನಕ. ಆ್ಯಂಟಿಕ್ಕು, ಬಾಂಬೆ, ಹ್ಯಾಂಡ್ಮೇಡ್, ಆಲ್ಮೋಸ್ಟ್ ಆಲ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಇರುತ್ತೆ. ಡಿಫ್ರೆಂಟ್ ಆಗಿರೋದು ಒಂದು ತೋರಿಸಿ. ಇದು ಬಂದು ಆ್ಯಂಟಿಕ್ ಬ್ಯಾಂಗಲ್. ದಿಸ್ ಆ್ಯಕ್ಚುಲಿ ಕಮ್ಸ್ 40-45 grams ಬರುತ್ತೆ. ಎರಡು ಸೇರಿಸಿ? ಹೌದು. ನಾವು ಆರ್ಡರ್ ಕೊಟ್ಟು ವೇಟ್ನ ಕಡಿಮೆ ಮಾಡಿಸಿರೋದು, 34 grams ಮಾಡಿಸಿರೋದು. ಒಂಥರ ಲೈಟ್ ವೆಯ್ಟ್. ಎಸ್, ತುಂಬ ಲೈಟ್ ವೆಯ್ಟ್. ಚಕ್ಲಿ ಥರ ಈ ಥರದೊಂದು ಚಕ್ಲಿ ಬರುತ್ತೆ, ನೋಡಿರ್ಬೇಕು. ನಮ್ಮಲ್ಲಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಂದರೆ ಇದು ಕೂರ್ಗಿ ಬ್ಯಾಂಗಲ್ಸ್. ಇದು ಏನು? ಕೂರ್ಗಿ ಬ್ಯಾಂಗಲ್ಸ್. ಇದು ಕೂರ್ಗೀಸ್. ಕೊಡಗಿನ ಸ್ಟೈಲ್. ಇದು ಹೆವಿ, ತುಂಬ ಫಾಸ್ಟ್ ಮೂವಿಂಗ್. ಇದು ಎಲ್ಲ ವೇಟಲ್ಲೂ ಬರುತ್ತೆ, 30 grams ಇಂದನೂ ಬರುತ್ತೆ. ನೋಡೋದಕ್ಕೆ 2 ಬ್ಯಾಂಗಲ್ ಥರ ಇರುತ್ತೆ. ಮೇಡಮ್, ಈ ಕಡ್ಗ ಕೊಡಿ, ಹಳೆ ಸಂಗೊಳ್ಳಿ ರಾಯಣ್ಣನ ಕಡ್ಗ. ಆಲ್ಮೋಸ್ಟ್ ಎಲ್ಲರ ಹತ್ರ ಆನೆ ಕಡ ಇರುತ್ತೆ, ಸಾರಿ ಸಿಂಹ ಕಡ ಇರುತ್ತೆ. ನಮ್ಮದು ಸ್ಪೆಷಲ್ ಆನೆ ಕಡ. ಎಲ್ಲಿದೆ ಆನೆ? ಇದು ಎಸ್, ಆ ಜಾಗದಲ್ಲಿ ಸಿಂಹ ಇರುತ್ತೆ. ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಆನೆ ಮಾಡಿಸಿದ್ದೀವಿ. ಸೂಪರ್. ಇದು ನೋಡಿ, ಇದಕ್ಕೆ ಬಿಚ್ಚಕ್ಕೆ ಮೇಲ್ಗಡೆಯಿಂದ ಒಂದು ಇದೆಲ್ಲ ಥ್ರೆಡ್ ಎಲ್ಲ ಕೊಟ್ಟವ್ರೆ. ಬಿಚ್ಬಿಟ್ಟು ಹಾಕೊಟ್ರೆ ಚೆನ್ನಾಗಿರುತ್ತೆ, ಬಟ್ ನಾವು ಹಾಕೊಟ್ರೆ ಚೆನ್ನಾಗಿರಲ್ಲ. ಇವತ್ತಿನ ರೇಟ್ ಎಷ್ಟಿದೆಮ್ಮ? ಇವತ್ತು 14,470 ಇದೆ ಸರ್. ಓಕೆ, ಅದ್ರ ಮೇಲೆ ಬೇರೆ ಏನಾದರೂ ಇರುತ್ತಾ? ಎಸ್, ಇದು ಜಸ್ಟ್ ನೆಟ್ ರೇಟ್. ಇದ್ರ ಮೇಲೆ ವೇಸ್ಟೇಜ್ ಬರುತ್ತೆ, ಮೇಕಿಂಗ್ ಚಾರ್ಜ್ ಬರುತ್ತೆ, GST ಬರುತ್ತೆ. ಇದು ಬಂದು ಆ್ಯಂಟಿಕ್ ನೆಕ್ಲೆಸ್. ಇದು ನಮ್ಮದ್ರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಪ್ರಾಬಬ್ಲಿ ನನಗೆ ಗೊತ್ತಿರೋ ಪ್ರಕಾರ, ಆ್ಯಸ್ ಪರ್ ಮೈ ನಾಲೆಜ್, ಇದು ತಪ್ಪಾಗಿದ್ರೂ ಆಗಿರ್ಬೋದು,
ನೀವೆಲ್ಲೇ ಹುಡುಕಿದ್ರು ಕೂಡ ಇಷ್ಟು ಲೈಟ್ ವೆಯ್ಟ್ ನೆಕ್ಲೆಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ 4 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಲೆಸ್, ಜಸ್ಟ್ 4 ಗ್ರಾಮ್ಸ್. ನೆಕ್ಲೆಸ್ ಬರೀ 4 ಗ್ರಾಮ್? ಎಸ್. ಅಯ್ಯೋ ಎಸ್. ಇದು ಬಂದು 5.6 ಗ್ರಾಮ್ ಇರಬೇಕು ಹಾಗೆ ಅಂತ. ಇದೆಷ್ಟು ಗ್ರಾಮು? ಇದು 5 ಗ್ರಾಮ್ಸ್ ಇದೆ. ಬಟ್ ಗೋಲ್ಡೇ? ಎಸ್ ಎಸ್, ಗೋಲ್ಡೇ. ಆ 5 ಗ್ರಾಮ್ಸಲ್ಲಿ ಇಷ್ಟು ಡೀಟೇಲಿಂಗ್ ಆಗಿ ವರ್ಕ್ಮೆನ್ಶಿಪ್ ಇದೆಯಲ್ಲ ನೋಡಿ. ಅದ್ರ ಕುಸರಿ ಕಲೆ ನೋಡಿ ಎಷ್ಟು ಚೆನ್ನಾಗಿದೆ. ಪಿಕಾಕ್ ಇದೆ, ಲಕ್ಷ್ಮಿ ಇದೆ, ಚೈನ್ ಟೈಪ್ ಇದೆ. ಅದ್ಭುತ. ವಾವ್. ನೋಡಿ 5 ಗ್ರಾಮು ಅಲ್ಲಿಗೆ ನಿಮಗೆ 15,000 ಮೇಕಿಂಗ್ ಎಲ್ಲ ಇಟ್ಕೊಂಡ್ರೆ ನಿಮ್ಗೊಂದು 60-70,000 ಬರುತ್ತೆ ನೋಡಿ. ಇದು ನೋಡಿ, ಇದನ್ನು ಅಷ್ಟೇ. ಇದು ಆಲ್ಮೋಸ್ಟ್ ಇದು ಎಷ್ಟಿರ್ಬೋದು ಗೆಸ್ಟ್ ಮಾಡಿ? ಇದ್ರ ವೇಟ್ ಒಂದು 25 ಗ್ರಾಮ್ ಇದೆ. 8 ಗ್ರಾಮ್ಸ್ ಇದೆ. ಹೌದು, ಜಸ್ಟ್ 8 ಗ್ರಾಮ್ಸ್. ಒಬ್ಬ ನೋಡಿ, ನೋಡೋಕೆ ನಿಮಗೂ ಅನಿಸ್ತಿರ್ಬೇಕು ಇದು ತುಂಬ ಭಾರ ಇರೋ ಒಂದು ಇದು ಅಂತ. ಆದರೆ ಹಂಗೆ ಟೆಕ್ನಾಲಜಿ ಬಂದಿದೆ ಈಗ. ಎಲ್ಲ ಲೈಟ್ ವೇಟ್. ಲುಕ್ಸ್ ವೆರಿ ಹಾರ್ಡ್ ಬಟ್ ಇಟ್ ಇಸ್ ಲೈಟ್. ವಾವ್. ನೋಡಿ, ಜೊತೆಗೆ ಇಲ್ಲಿರೋ ಡಿಸೈನ್ಸ್ ಎಲ್ಲ ಬಿಟ್ಟು ನಮ್ಮದೇ ಯಾವುದೋ ಡಿಸೈನ್ ಬೇಕು ಅಂದ್ರು ನಿಮ್ದು ಯಾವುದೇ ಡಿಸೈನ್ ಕೊಟ್ಟು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಎನಿ ಡಿಸೈನ್, ವೆರಿ ನೈಸ್. ಯಾವುದೇ ಇದ್ರು. ಬೇರೆ ಕಡೆ ಆಲ್ಮೋಸ್ಟ್ ಎಲ್ಲರೂ 1 ಮಂತ್ ತಗೋತಾರೆ, 1 ಮಂತ್ 15 ಡೇಸ್. ನಮ್ಮಲ್ಲಿ 4 ಡೇಸ್ 5 ಡೇಸಲ್ಲೇ ರೆಡಿ ಆಗುತ್ತೆ ಯಾವುದೇ ಆರ್ಡರ್ ಕೊಟ್ಟರು, ಎನಿ ಡಿಸೈನ್. ಇವಾಗ 916ಗಿಂತ ಇನ್ನೂ ಒಂದು ಸ್ಟೆಪ್ ಮುಂದೆ ಇದೆ ಇವಾಗ ಟೆಕ್ನಾಲಜಿ. HUID ಅಂತ ಬೇರೆ ಆಗಿದೆ ಇವಾಗ. ಅದು 6 ಡಿಜಿಟ್ ಕೋಡ್, ಅದು ಆಲ್ಫಾ ಮತ್ತು ನ್ಯೂಮರಿಕ್ ಎರಡು ಮಿಕ್ಸ್ ಆಗಿರುತ್ತೆ. ಚಿಕ್ಕದಿರು ಕಾಣ್ತಿದೆ ನೋಡಿ. ಅದು ನಾನು ನಿಮಗೋಸ್ಕರ ಓದಿ ಹೇಳ್ತೀನಿ. 916 ಅಂತ ಇದೆ, ಅದ್ರ ಕೆಳಗಡೆ ಇದೆ ನೋಡಿ. 22K 916 ಅದರ ಕಡೆ 8DHKPL ಸಮಥಿಂಗ್. ಎಸ್. ಓಕೆ. ಸದ್ಯನ ಕಣ್ಣು. ಸೊ ಇವಾಗ BSI ಕೇರ್ ಅವರು ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಆದರೆ ಹಾಲ್ಮಾರ್ಕ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ ಅದರಲ್ಲಿ HUID ವೆರಿಫೈ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ಅದರಲ್ಲಿ ಏನು ಮಾಡ್ಬೋದು, ಇದು ಕೋಡ್ ಹಾಕ್ಬಿಟ್ರೆ ನೀವು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅದರಿಂದ. ಎಲ್ಲಿ ಪರ್ಚೇಸ್ ಮಾಡಿದ್ದು, ಡೀಲರ್ ಯಾರು, ಏನು ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಅದ್ರಲ್ಲಿ ಬರುತ್ತೆ. ದಟ್ಸ್ ಇವನ್ ಮೋರ್ ಸೇಫರ್. ಹೌದು ನೋಡಿ, BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಆ್ಯಪಲ್ಲಿ ನೀವು ಆ ಕೋಡ್ ಹೊಡೆದ್ರೆ ಅದು ವಿವರ ಬಂದುಬಿಡುತ್ತೆ, ಮೇಕರ್ ಯಾರೋ ಇತ್ಯಾದಿ ಎಲ್ಲ. ಸೊ ಹಾಗಾಗಿ ಆ್ಯಂಡ್ ಅದು ಒಂದು ಆಭರಣಕ್ಕೆ ಒಂದೇ ಕೋಡು, ಅದು ಇನ್ನೊಂದು ರಿಪೀಟ್ ಆಗಿರಲ್ಲ. ಎಲ್ಲ ನಮ್ಮ ಹತ್ರ ಇವಾಗ ಒಂದು 5000 ಪೀಸಸ್ ಇದ್ರೆ 5000 ಪೀಸಸ್ಗೂ ಯೂನಿಕ್ ಕೋಡ್. ಓ ಗ್ರೇಟ್. ಸೊ ಇನ್ನೊಂದು 5,000 ಅಷ್ಟು ಆರ್ನಮೆಂಟ್ ಇದೆ, ಇನ್ಕ್ಲೂಡಿಂಗ್ ಆಲ್. ಎಷ್ಟೊಂದು 10 kg ಅಷ್ಟು ಒಂದು ಸ್ಟಾಕ್ ಇರಬೇಕಾಗುತ್ತೆ. ಮಿನಿಮಮ್ ಅಂದ್ರೂ ಅಷ್ಟು ಬೇಕೇ ಬೇಕು. ಬಿಕಾಸ್ ನಾವು ಕಸ್ಟಮರ್ಗೆ ಎಷ್ಟು ವೆರೈಟಿ ತೋರಿಸ್ತೀವಿ ಅಷ್ಟು ಅವ್ರು ಇಂಪ್ರೆಸ್ ಆಗ್ತಾರಲ್ಲ. ಸೊ ಆಲ್ಮೋಸ್ಟ್ ಇರಬೇಕು. ಓಕೆ. ನಮ್ಮಲ್ಲಿ ಯಾವುದೇ ಡಿಸೈನ್ ಕೂಡ ರಿಪೀಟೆಡ್ ಇರೋದಿಲ್ಲ, ಅದೊಂದು ನಮ್ಮದು ಪ್ಲಸ್ ಪಾಯಿಂಟ್. ಇವಾಗ ಇದು ನೋಡಿ, ಇದು ಬಂದು ಮೈಕ್ರೋ ವರ್ಕ್, ಇದು ಲಕ್ಷ್ಮಿ. ಎಸ್. ಈ ಥರ ವರ್ಕು ನಿಮಗೆ ಇಡೀ ಮಲ್ಲೇಶ್ವರಂ ಹುಡುಕಿದ್ರು ಸಿಗದೇ ಇರೋ ವರ್ಕ್ ಇದು. ಯುನೀಕ್. ಇದು ಲೈಟ್ ವೇಟ್? ಎಸ್. ಇದು ಜಸ್ಟ್ 40 ಗ್ರಾಮ್ಸ್ ಇದೆ. ಓಹೋ ಹೋ ಹೋ. 4 ಹತ್ತಿರ ಒಂದು 7-8 ಲಕ್ಷ ರೂಪಾಯಿ ಬರುತ್ತೆ. ಅದೇ ಎರಡು ಸೇರಿಸಿನ? ಇಲ್ಲ, ಜಸ್ಟ್ ಹಾರ ಮಾತ್ರ. ಬೇರೆ. ಇದು 11 ಗ್ರಾಮ್ಸ್ ಇದೆ. 11 ಗ್ರಾಮ್ಸ್. ನೋಡಿ, ಅದೆರಡು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಲಾಂಗ್ ಚೈನು, ಒಂದು ಶಾರ್ಟ್ ಚೈನ್. ಅಂದರೆ ಇವಾಗೆಲ್ಲ ಸ್ವಲ್ಪ ಬಜೆಟ್. ಇವಾಗ ನಮ್ಮ ಅಂಗಡಿಲಿ ಕಸ್ಟಮರ್ ಹೇಗೆ ಅಂದರೆ ಹಳ್ಳಿ ಕಡೆಯಿಂದ ಬರೋ ಕಸ್ಟಮರ್ಸ್ ಜಾಸ್ತಿ. ಬಿಕಾಸ್ ಇದು 20-25 ಇಯರ್ಸ್ ಫರ್ಮ್ ಇದಲ್ವಾ. ತುಂಬ ಹಳ್ಳಿ ಕಡೆಯಿಂದ ಬಡವರೇ ಜಾಸ್ತಿ ಬಂದು ತೊಗೊಳ್ಳೋದು. ಅವ್ರಿಗೇನಿರುತ್ತೆ, ಒಂದು 3 ಲಕ್ಷದಲ್ಲಿ ನಾನು ತೊಗೋಬೇಕಪ್ಪ, 5 ಲಕ್ಷದಲ್ಲಿ ತೊಗೋಬೇಕು ಅಂತ ಇರುತ್ತೆ. ಅಂಥವ್ರಿಗೆ ಇದು ಬೆಸ್ಟ್. ಇದು ಅದೇ ಬಜೆಟಲ್ಲಿ ಅವ್ರಿಗೆ 2 ಐಟಮ್ ಬರುತ್ತೆ. ಆಮೇಲೆ ಈ ವೆಡ್ಡಿಂಗ್ನವ್ರು ಬರ್ತಾರೆ, ಮದುವೆ. ಇವಾಗಿರೋ ರೇಟಲ್ಲಿ ತಾಳಿ ತೊಗೊಳ್ಳೋದೇ ತುಂಬ ಕಷ್ಟ ಆಗಿರುತ್ತೆ ಎಷ್ಟೋ ಜನ ಇದಕ್ಕೆ. ಸೊ ಅದಕ್ಕೆ ಎಲ್ಲ ಲೈಟ್ ವೇಟ್ ಆಪ್ಷನ್ಸ್ ಮಾಡಿರೋದು. ವೆರಿ ನೈಸ್. ನಮ್ಮಲ್ಲಿ ಮೇನ್ ಕಸ್ಟಮರ್ ಬಂದೇ ಈ ಹಳ್ಳಿ ಕಡೆಯವರೇ. ಎಸ್. ಆಮೇಲೆ ಇನ್ನೊಂದು ಡೌಟ್ ನನಗೆ, ಈ ಉದಾಹರಣೆಗೆ ನಿಮ್ಮಲ್ಲಿ ಯಾವುದೋ ಒಂದು ಒಡವೆ ತಗೋತಾರೆ, ಇದು ಚೈನು, ಬ್ಯಾಂಗಲ್ಲೋ, ಗೋಲೆನೋ, ಉಂಗುರನೋ, ಅದನ್ನೇ ವಾಪಸ್ ತಗೋತೀರಾ? ಎಸ್ ತಗೋತೀವಿ. ಹೇಗೆ ಆಪ್ಷನ್? ಇರಿ, 2026 ಫೆಬ್ರವರಿಲಿ ನಿಮ್ಮ ಹತ್ರ 100 ಗ್ರಾಮ್ ತಗೊಂಡ್ವಿ, ನಾನು 2 ವರ್ಷ ಬಿಟ್ಟು ಬರ್ತೀನಿ, ಏನಾಗುತ್ತೆ? ಅವತ್ತಿನ ರೇಟ್ ಏನಿರುತ್ತೆ ಅದು ಪೂರ್ತಿ ಸಿಗುತ್ತೆ. ಇವಾಗ 14,000 ಇದೆ ರೇಟು. ಸಪೋಸ್ ಒಂದು 2 ಇಯರ್ಸ್ ಆದ್ಮೇಲೆ 20,000 ಇರುತ್ತೆ ಅನ್ಕೊಳ್ಳಿ, ಅದೇ ರೇಟಿಗೆ ತಗೋತೀವಿ. ಓಕೆ. ಬೈ ಬ್ಯಾಕ್. ಅದ್ರ ಏನಾಗುತ್ತೆ, ಈಗ 14,470 ಇವತ್ತಿನ ರೇಟು, ಪ್ಲಸ್ ಅದಕ್ಕೆ ಮೇಕಿಂಗ್ ವೇಸ್ಟೇಜ್ ಹಾಕಿರ್ತೀರಿ, ಅದು ಬರಲ್ಲ. ಆಲ್ಮೋಸ್ಟ್ ನಿಮಗೆ 2 ಅವರ್ಸಲ್ಲಿ 2 ಇಯರ್ಸಲ್ಲಿ ಅದೆಲ್ಲ ಕವರ್ ಆಗಿರುತ್ತಲ್ಲ. ಓಕೆ. ಬಿಕಾಸ್ ರೇಟ್ ಮಲ್ಟಿಪಲ್ ಮಾರ್ಕೆಟ್ ರೇಟ್ ಬಂದಿರುತ್ತೆ. ಮೇಡಮ್, ಏನು ಮಷೀನ್ ಸರ್? ಇದು ಬಂದು ಕ್ಯಾರೆಟ್ ಅನಲೈಸರ್ ಮಿಷಿನ್ ಅಂತ. ಇದು ಏನಂದ್ರೆ, ಈಗ ಕಸ್ಟಮರ್ಸ್ ಗೋಲ್ಡ್ ತಂದು ಕೊಡ್ತಾರಲ್ಲ, ಸೊ ಅವಾಗ ನಾವು ಇವಾಗ ಹಾಲ್ಮಾರ್ಕ್ ಇರೋದಿಲ್ಲ. ಆಲ್ಮೋಸ್ಟ್ ಹಾಫ್ ಆಫ್ ದಿ ಐಟಮ್ ಅವಾಗ ತೊಗೊಂಡಿರ್ತಾರೆ ಅನ್ಕೊಳ್ಳಿ, ಒಂದು 5 years 10 years ಬಿಫೋರ್. ಅವಾಗೆಲ್ಲ ನಿಮ್ಗೆ 916 ಇರಲಿಲ್ಲ. ಸೊ ಅವಾಗ ಏನು ಮಾಡ್ತೀವಿ ಅಂದ್ರೆ, ನಾವು ಈ ಥರ ಮಿಷಿನಲ್ಲಿ ಚೆಕ್ ಮಾಡ್ತೀವಿ ಪ್ಯೂರಿಟಿ ಚೆಕ್. ಸೊ ಇದು ಬೇಸಿಕಲಿ ಪ್ಯೂರಿಟಿ ಚೆಕ್ ಮಾಡೋ ಮಷೀನ್. ಪ್ಯೂರಿಟಿ ಚೆಕ್ ಮಾಡೋ ಮಷೀನ್ ಇದು. ಸೊ ಈಗ ಇದೇನು ಕೊಡಿ ನನಗೆ? ಇದು ಬಂದು ನಮ್ಮದು 916 ಇದು. ಸೊ ಇದು ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ನಲ್ಲಿ ಈಗ ಮಾರಾಟಕ್ಕಿರುವಂಥ 916 ಹಾಲ್ಮಾರ್ಕ್ ಇರುವಂತಹ ಚಿನ್ನದ ಕಾಯಿನು
ಚೆಕ್ ಮಾಡೋಣ ತಗೊಳ್ಳಿ. ಓಕೆ, ಇವಾಗ ಇದನ್ನು ಮಿಷನಿಂಗ್ ಇಲ್ಲಿ ಸೆನ್ಸರ್ ಇರುತ್ತೆ. ನಾವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಅಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ವಿಸಿಬಲ್ ಇರುತ್ತೆ ನೋಡಿ. ಇಲ್ಲಿ ಕ್ಯಾಮ್ರಾದಲ್ಲಿ ಇಲ್ಲಿ ಶೋ ಆಗುತ್ತೆ. ಈಗ ನೋಡ್ತಾ ಇರಿ, ಇಲ್ಲಿ ಬರುತ್ತೆ ಈಗ ಅದು. ಓಕೆ, ಕ್ಲೋಸ್ ಮಾಡಬೇಕಾ? ಎಸ್. ಇಲ್ಲಿ ಸರ್, ಇಲ್ಲಿ ಮಿಷಿನ್ ಎಂಟರ್ ಕೊಡಿ. ಮಾಡಿ ಇಲ್ಲಿ ಒಂದು 30 ಸೆಕೆಂಡ್ ಅದು ಸ್ಕ್ಯಾನ್ ಆಗುತ್ತೆ. ಅದ್ರ ರಿಪೋರ್ಟ್ ಬಂದ್ಬಿಡುತ್ತೆ. ಪ್ಯೂರಿಟಿ ಎಷ್ಟು ಅಂತ ಹೇಳುತ್ತೆ ಈಗ. ನೋಡಿ ಅಲ್ಲಿ ನೋಡಿ, ಅಲ್ಲಿ ಮೂವ್ ಆಗ್ತಾ ನೋಡಿ, ಸ್ಕ್ಯಾನ್ ಆಗ್ತಾ ಇದೆ ಅದಲ್ಲಿ ನೋಡಿ, ಗ್ರೀನ್ ಮೂವ್ ಆಗ್ತಿರೋದು ಅದು ಸ್ಕ್ಯಾನಿಂಗ್ಗೆ. ಸೇಮ್ ಹೆಂಗೆ ಈ ನಾವು ಏರ್ಪೋರ್ಟ್ಗಳಿಗೆ ಹೋದರೆ ಬಾಡಿ ಸ್ಕ್ಯಾನ್ ಮಾಡ್ತಾರಲ್ಲ ಅವರು, ನಮ್ಮ ಬ್ಯಾಗೇಜು ಅದೆಲ್ಲ ಆ ಥರ. ಇದು CBI ಥರ ತನಿಖೆ. ಬಂತು ಈ ಪ್ಯೂರಿಟಿ ರಿಪೋರ್ಟ್ ಬಂದ್ಬಿಡುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲ 91.75. ಓ, ಅಂದರೆ ಕರೆಕ್ಟ್ ಅದು. ಎಸ್, ನಮ್ಮ 91.6 ಬರುತ್ತಲ್ಲ ಹಾಲ್ ಮಾರ್ಕ್. ಓಕೆ. ಸೊ ಇನ್ನು ಮಿಕ್ಕಿದ ಏನೇನಿದೆ ಅದು ಕಾಪರ್ ಎಷ್ಟಿರುತ್ತೆ? 8% ಕಾಪರ್ ಇದೆ. ಮಿಕ್ಕಿದಷ್ಟು ಚಿನ್ನ ಇದೆ. ಮಿಕ್ಕಿದ ಸಿಲ್ವರ್ ಇಲ್ಲ, ಅದರಲ್ಲಿ KDM ಇಲ್ಲ, ರುಥೇನಿಯಮ್ ಏನೂ ಇಲ್ಲ ಅದ್ರಲ್ಲಿ. ನೋಡಿ, ಪ್ಯೂರ್ 92% ಚಿನ್ನ ಇದೆ, 8% ಕಾಪರ್ ಇದೆ. ಸೊ ಅಂದರೆ 100% ಚಿನ್ನ ಇಟ್ಟು ಮದುವೆ ಮಾಡೋಕ್ಕಾಗಲ್ಲ, ಯಾರು ಮಾಡೋಕ್ಕಾಗಲ್ಲ ಸರ್. ಏನಾಗುತ್ತೆ? ಅದು ಹಾರ್ಡ್ ಮೆಟಲ್ ಅಲ್ವಾ ಸರ್? ಅದು ನಿಮಗೆ 91.6 ಅಂದರೆ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಮೆಟಲ್. ಸೊ ನೀವು ಅವಾಗ ನೀವು ಹೇಗೆ ಬೇಕೋ ಹಾಗೆ ಅದನ್ನು ಶೇಪ್ ಮಾಡ್ಕೋಬಹುದು. ಇವಾಗ 99.9 ಅಂದರೆ ನಿಮಗೆ ಪ್ಯೂರ್ ಕಾಯಿನ್ ಬರುತ್ತೆ, ಅಥವಾ ಚಿನ್ನದ ಬಿಸ್ಕೆಟ್ ಬರುತ್ತೆ. ಎಸ್, ಅದನ್ನೇ 999. ಅದನ್ನು ನೀವು ನಾಳೆ ದಿನ ಆರ್ನಿಮೆಂಟ್ ಮಾಡಬೇಕು ಅಂದ್ರೂ ಅದು 91ಗೆ ಕನ್ವರ್ಟ್ ಮಾಡಿಬಿಟ್ಟೆ ಮಾಡ್ಕೋಬೇಕು. ಅಂದರೆ ಕಾಪರ್ 8% ಮಿಕ್ಸ್ ಆಗಲೇಬೇಕು, ಅವಾಗಲೇ ಅದು ನಾವು ಹೇಳಿದ ಶೇಪಿಗೆ ಬರುತ್ತೆ. ನೋಡಿ, ಎಷ್ಟು ಒಳ್ಳೆ ಮಾಹಿತಿ, ಸೂಪರ್. ಈಗ ಮೇಡಮ್, ಈಗ ನಿಮ್ಮಲ್ಲಿ ಸೇಲ್ ಇರೋ ಐಟಮ್ ತೋರಿಸಿದ್ರೆ, ಈಗ ನಿಮಗೆ ಕಸ್ಟಮರ್ ಯಾರೋ ಮಾರಿರ್ತಾರಲ್ಲ, ಅಥವಾ ನಿಮ್ಮ ಹತ್ರ ಇರೋ ಹಳೆ ಚಿನ್ನ ತೋರಿಸ್ಬೋದಾ? ಅದ್ರ ಪ್ಯೂರಿಟಿ ಕಮ್ಮಿ ಇರೋದು. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ಯಾವುದೇ ಒಂದು ಹಳೆ ಚಿನ್ನ ಬಂದರೂ ಕಸ್ಟಮರ್ ಮುಂದೆ ಕರಗಿಸೇ ತಗೊಳ್ಳೋದು, ನಾವು ಮೆಲ್ಟ್ ಮಾಡೇ ತಗೊಳ್ಳೋದು. ಹೌದಾ? ಎಸ್, ನಾನು ಉಂಗುರ ಕೊಡ್ತೀನಿ. ಎಸ್, ಅದೇ ಸಪೋಸ್ ಅದು ಆಲ್ ಮಾರ್ಕ್ ಇಲ್ಲ ಅಂದರೆ 85, 75, 55 ಆ ಥರ ಪ್ಯೂರಿಟಿ ಇದ್ದರೆ ಕರಗಿಸ್ಬಿಟ್ಟೆ ಕಸ್ಟಮರ್ ಮುಂದೆನೇ ಅವ್ರನ್ನ ಇಲ್ಲಿ ಕೂರಿಸಿ ಅವ್ರಿಗೆ ತೋರಿಸಿ ಮೆಲ್ಟ್ ಮಾಡಿ ತಗೊಳ್ಳೋದು, ಈ ಥರ ಇರುತ್ತೆ. ಓಕೆ. ಸೊ ಇದು ಯಾವುದೋ ಬೇರೆ ಆಭರಣ ಆಗಿತ್ತದೋ ಇದು ತೊಗೊಂಡಿದ್ದೀರಿ, ಚೆಕ್ ಮಾಡಿ. ಅಂದರೆ ಬಟ್ 916 ಇದ್ರೆ ಕರಗಿಸಲ್ಲ. ಎಸ್, ಕರಗಿಸಲ್ಲ ಸರ್. ಸೊ 916ಗಿಂತ ಕಡಿಮೆ ಇದ್ರೆ ಕರಗಿಸ್ತಾರೆ, ಯಾಕಂದರೆ ಅದು ಬೇರೆ ಬೇರೆ ಏನೇನೋ ಕ್ವಾಲಿಟಿ ಇರುತ್ತಲ್ಲ, ಅದಕ್ಕೋಸ್ಕರ. ಇಟ್ರೆಗ ಸ್ಕ್ಯಾನು ರಿಫ್ರೆಶ್ ಮಾಡಲ್ಲ, ಇದೊಂದು ಕ್ಯಾನ್ಸಲ್ ಮಾಡಿ. ಸೆಂಟ್ರಲ್ ಇಟ್ಟು ಇನ್ನು ನಾನು ಇಟ್ಟಿಲ್ಲ ಐಟಮ್. ಇಟ್ಟೇ ಇಲ್ವಾ ನೀವು? ಇವಾಗ ಓಹೋ ಮೇಡಮ್, ಅಯ್ಯೋ ಫುಲ್ ಲಾಸ್. ನೋಡಿ ಸ್ನೇಹಿತರೆ, ಇದು ಬರೀ 75% ಚಿನ್ನ, ಅದ್ರಲ್ಲಿ ಸಿಲ್ವರ್ ಅಂದರೆ ಬೆಳ್ಳಿ ಬೇರೆ ಇದೆ 5.8%, ಕಾಪರು ತಾಮ್ರ ಇದೆ ನೋಡಿ 19%, 18.99%. ಸೊ ಇದು ಕ್ಯಾರೆಟ್ ಬರೀ 18 ಕ್ಯಾರೆಟ್ ಚಿನ್ನ ಇದು. ಸೊ ಅವ್ರು ಎಲ್ಲಿ ಕರಗಿಸ್ತೀರಿ ಅದನ್ನ? ಈಗ ನಾವು ಇಲ್ಲೇ ಕಸ್ಟಮರ್ ಮುಂದೆ ಇಲ್ಲೇ. ಎಷ್ಟೊತ್ತಾಗುತ್ತೆ ಕರಗಕ್ಕದು? ಏನು ಒಂದು ಡಿಪೆಂಡ್ಸ್ ಆನ್ ದ ವೇಟ್ ಸರ್. ತುಂಬ ಇದ್ರೆ ಏನು 2 minutes 5 minutes ಕರಗಿಸ್ಬಿಡ್ತೀರಿ. ತುಂಬ ಹೆವಿ ಐಟಮ್ ಇದೆ, ಲೆಕ್ ಸೇ ಸಪೋಸ್ 100 grams ಇದ್ರೆ ಮೇಲ್ಗಡೆ ಇನ್ನೊಂದಿದೆ 4th ಫ್ಲೋರಲ್ಲಿ ದೊಡ್ಡ ಮಷೀನ್, ಅದ್ರಲ್ಲಿ ಕರಗಿಸ್ತೀವಿ. ಓಕೆ. ಇದು ಬಂದು ಅವಾಗ ನವರತ್ನ ರಿಂಗ್ ಅಂತ ಬರ್ತಾ ಇತ್ತು, ಆಲ್ಮೋಸ್ಟ್ ಎಲ್ಲ ಮೆನ್ಸ್ ಹತ್ರನೂ ಅವಾಗ ಇರ್ತಾ ಇತ್ತು ರಿಂಗ್. ಇವಾಗ ಅದರಲ್ಲಿ ಸ್ವಲ್ಪ ಲೇಟೆಸ್ಟ್ ವರ್ಷನ್ ಇದು. ಯಾವಾಗಲೂ ಶಂಕರ್ನಾಗ್ ಹೇಳೋರಂತೆ, ಲವ್ ಚಿನ್ನ ಹಾಕೊಂಡು ಓಡೋಕ್ಕಿಂತಲೂ ಚಿನ್ನ ಅಂತ ಕೆಲಸ ಮಾಡೋ ಉಳಿಯುತ್ತೆ ಅನ್ನೋರಂತೆ. ಹಾಗಾಗಿ ಚಿನ್ನ ಹಾಕೋಬೇಡಿ ಅಂತ ಹೇಳ್ತಾ ಇಲ್ಲ, ಹೇಳಿದೆ ಅಷ್ಟೇ. ಅವ್ರು ಹೇಳ್ತಿದ್ರು ಅಂತ ಹೇಳಿ, ನೀವು ಹಂಗಾನ ಮಾಡ್ಕೊಳಪ್ಪ. ಆಮೇಲೆ ಒಂಕಿ ರಿಂಗ್ ಅಂತ ಬರ್ತಾ ಇತ್ತು ಅವಾಗ. ಓ ಕರೆಕ್ಟು ನಮ್ಮ. ಸೊ ಅದರಲ್ಲಿ ಇವಾಗ ಸ್ವಲ್ಪ ಲೇಟೆಸ್ಟ್ ಆಗಿ ಬಂದಿದೆ ನೋಡಿ. ನೋಡಿ ಲೇಡೀಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಅದು. ಸೊ ಫಿಕ್ಸೆಡ್ ವೇಸ್ಟೇಜ್ ಅಂತ ಹಾಕಿದ್ದೀರಿ, ನಿಮ್ಮಲ್ಲಿ ಎಷ್ಟು ವೇಸ್ಟೇಜು ಕೇಳ್ಬೋದಾ? ನಮ್ಮಲ್ಲಿ ಇವಾಗ ಎನಿ ಐಟಮ್, ಎಂಥ ಇಂಟ್ರಿಕೇಟ್ ಡಿಸೈನ್ಸ್ ಇರಲಿ, ಎಂಥ ಕ್ರಾಫ್ಟ್ಮನ್ಶಿಪ್ ಇರಲಿ, ಏನೇ ಇರಲಿ 12% ವೇಸ್ಟೇಜ್ ನಮ್ಮಲ್ಲಿ. ಅದೆಲ್ಲ ಮಿನಿಮಮ್ ಲೋಯೆಸ್ಟ್ ವೇಸ್ಟೇಜ್ ನಾವೇ ಕೊಡ್ತಾ ಇರೋದು, ಜಸ್ಟ್ 12%. ಶೋರ್. ಎಸ್ ಮೇಡಮ್ ಯಾವ ಒಡವೆ ಹಾಕೊಂಡವ್ರು ನೋಡ್ತಾ ಇದ್ದೀನಿ. ಯಾವುದೋ ಸಿಂಪಲ್ ರಿಂಗ್ ಹಾಕೊಂಡಿದ್ದೀರಾ ನೋಡಿ, ಮಾರೋದು ಸಿಂಪಲ್ ರಿಂಗ್ ಹಾಕಿ. ನೋಡಿ, ಇದು ಬಂದು ಬ್ಲ್ಯಾಕ್ ಆಂಟಿಕ್ ಅಂತ. ದಿಸ್ ಇಸ್ ಜಸ್ಟ್ 27 grams, ಬರೀ 27. ಬ್ಲ್ಯಾಕ್ ಅಂದರೆ ಅದು ಬ್ಲ್ಯಾಕ್ ಟೆಕ್ಸ್ಚರ್ ಕೊಟ್ಟರು, ಅದಕ್ಕೆ ಬ್ಲ್ಯಾಕ್ ಪಾಲಿಶ್ ಮಾಡಿರ್ತಾರೆ. ಇವಾಗ ಆಂಟಿಕಲ್ಲೂ ಸುಮಾರು ಕಲರ್ಸ್ ಬರುತ್ತೆ ಸರ್. ರೆಡ್ ಆಂಟಿಕ್ ಬರುತ್ತೆ, ಗೇರು ಆಂಟಿಕ್ ಬರುತ್ತೆ, ಬ್ಲ್ಯಾಕ್ ಆಂಟಿಕ್ ಬರುತ್ತೆ, ಆ ಥರ. ಈಗ ನೀವು ಲಂಡನ್ನಲ್ಲಿ MBA ಅಡ್ಮಿನ್ ಓದಿದ್ಮೇಲೆ ಜ್ಯುವೆಲ್ರಿ ಬಗ್ಗೆ ಮತ್ತೆ ಆ್ಯಡ್ ಆನ್ ಕೋರ್ಸ್ ಮಾಡಿದ್ರಾ? ಏನು? ಸೊ ನಿಮ್ಮ ತಂದೆಯವರು MBA ಇದು? ಹಾಂ, ಆಲ್ಮೋಸ್ಟ್ ಅದೇ. ಆಮೇಲೆ ಸುಮಾರು ವಿಷಯಗಳು ನಾವು ನೋಡಿ ಕಲ್ತಿದ್ದೆ ಇಲ್ಲಿ ಜಾಸ್ತಿ, ಆ ಥರ ಬೈ ಎಕ್ಸ್ಪೀರಿಯನ್ಸ್. ಹೇಗೆ ಅನ್ಸುತ್ತೆ ಈಗ ನೋಡಿ, ಒಂದು ಯೂನಿವರ್ಸಿಟಿಯಲ್ಲಿ ಥಿಯರಿ ಓದಿ ಬರೋಕ್ಕೂ ಪ್ರಾಯೋಗಿಕವಾಗಿ ಇಲ್ಲಿ ಕೆಲಸ ಮಾಡೋಕ್ಕೂ ಏನು ಅನ್ಸುತ್ತಮ್ಮ? ದಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಸರ್. ಅಲ್ಲಿರೋ ಥಿಯರಿಗೂ ಇಲ್ಲಿರೋ ಆಮೇಲೆ ಇಲ್ಲಿ ನಾವು ವಿ ಹ್ಯಾವ್ ಟು ಫೇಸ್ ದ ರಿಯಾಲಿಟಿ. ಸುಮಾರು ಜನ ಕಸ್ಟಮರ್ಸ್ ಹತ್ರ ಮಾತಾಡಬೇಕಾಗತ್ತೆ, ತಿಳ್ಕೊಳ್ಳೋದು ತುಂಬ ಇರುತ್ತೆ ಸರ್. ಅವರಿಂದ ತಿಳ್ಕೊಳ್ಳೋದು ತುಂಬ ಇರುತ್ತೆ, ನಾವು ಅವ್ರಿಗೆ ಹೇಳೋದು, ಅವ್ರು ನಮ್ಗೆ ಹೇಳೋದು. ಇಟ್ಸ್ ಆಲ್ವೇಸ್ 2 ways ಅದು.
ಎಲ್ಲ ನಮಗೆ ಗೊತ್ತು, ನಾವೇನೋ ಬಂದ್ಬಿಟ್ಟಿದ್ದೀವಿ, ಅಲ್ಲೆಲ್ಲೋ ಓದಿ ಬಂದ್ಬಿಟ್ಟಿದ್ದೀವಿ, ನಮಗೆಲ್ಲ ಗೊತ್ತು ಅನ್ನೋದು ಹೇಳೋದು ಅದೆಲ್ಲ ತಪ್ಪು. ಎವ್ರಿ ಡೇ ಇಸ್ ಅ ಲರ್ನಿಂಗ್. ನಾನು ನಮ್ಮ ಸ್ಟಾಫಿಂದ ಕಲಿಯೋದೇ ತುಂಬ ಇರುತ್ತೆ. ಬಿಕಾಸ್ ನಮ್ಮ ಸ್ಟಾಫ್ಗಳೆಲ್ಲ ಒಂದು 15-20 ವರ್ಷದಿಂದ ಇದ್ದಾರೆ ಇಲ್ಲಿ, ನನಗಿಂತ ಮುಂಚೆ. ಸೊ ಅವರಿಂದ ಕಲಿಯೋದು ತುಂಬ ಇರುತ್ತೆ, ನಮ್ಮ ಕಸ್ಟಮರ್ಸಿಂದ ಕಲಿಯೋದು ತುಂಬ, ನಮ್ಮ ತಂದೆಯಿಂದ ಕಲಿಯೋದಿರುತ್ತೆ. ಆ ಥರ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಇಲ್ಲಿ. ಮತ್ತು ನಿಮ್ಮ ತಂದೆಗೆ ಸಮಾಜದಲ್ಲಿ ಒಂದು ಗೌರವ ಇದೆ, ಅದನ್ನು ಉಳ್ಸ್ಕೊಂಡು ಹೋಗ್ಬೇಕಲ್ಲ. ಇವಾಗ ಅವರಲ್ಲೆಲ್ಲೋ ಹೆಸರು ತೊಗೊಂಡು ಅಂಗಡಿಯಿಂದ ಮತ್ತೆ ಅದು ಡ್ಯಾಮೇಜ್ ಆಗಬಾರ್ದಲ್ಲ. ಅವರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದರೂ, ಬಿಸ್ನೆಸ್ಸಲ್ಲಿ ಇದಾದರೂ ಅನ್ಬಾರ್ದು. ಸೊ ಆ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಸೊ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕು. ನಿಮ್ಮ ಫ್ರೀ ಟೈಮ್ ಅಂತ ಏನಾದ್ರು? ಫ್ರೀ ಟೈಮ್ ಏನಿಲ್ಲ, ಅಂಗಡಿನೇ ಫ್ರೀ ಟೈಮು. ನಾವು ಹಬ್ಬನೇ ಅಂಗಡಿಲಿ ಮಾಡ್ತೀನಿ, ಎಲ್ಲನೂ ಅಂಗಡಿಲಿ, ಎಲ್ಲ ನಮ್ಮ ಸ್ಟಾಫು ನಾವೆಲ್ಲ ಅಷ್ಟೆ. ವೀಕೆಂಡಲ್ಲಿ ಮಾಲ್ಗೆ ಹೋಗ್ತೀನಿ ಅದೆಲ್ಲ ತುಂಬ ಸುಮಾರು ದಿನ, ಯಾವ ಮಾಲ್, ಫಿಲ್ಮ್ ಮಾಲ್ಸ್ ಅದೆಲ್ಲ ಏನಿಲ್ಲ. ಓನ್ಲಿ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್. ಸರ್, ನಿಮ್ಮ ತಮ್ಮ ಹೊರಗಡೆ ಓದ್ತಿದ್ದಾರೆ, ಸೊ ಅವ್ರು ಬಂದರೆ ಅವ್ರು ಇದನ್ನೇ ಮಾಡ್ತಾರಾ? ಬಿಸ್ನೆಸ್ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದ ನಮ್ಗೇನು ಹೇಳ್ಬಿಟ್ಟಿದ್ದಾರೆ, ಬೇರೆ ಏನೂ ಇಲ್ಲ, ಬಿಸ್ನೆಸ್ಸು. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ನಂದು ಸ್ಕೂಲಿಂಗೆಲ್ಲ ಬೋರ್ಡಿಂಗಲ್ಲೇ ಆಗಿದ್ದು, ಹಾಸ್ಟೆಲ್. ಇಲ್ಲಿ ಸ್ವಲ್ಪ ಮಾಡಿದೆ ಬೆಂಗಳೂರಲ್ಲಿ. ಅದಾದಮೇಲೆ ಹೈಸ್ಕೂಲ್ ಎಲ್ಲ ಊಟಿಲಿ ಮಾಡಿದೆ, ಗುಡ್ ಶೆಪರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಇಟ್ಸ್ ವೆರಿ ವೆಲ್ ನೋನ್ ಸ್ಕೂಲ್. ಅದು ಬೋರ್ಡಿಂಗ್ ಸ್ಕೂಲ್ ಅದು. ಸೊ ಅಲ್ಲಿದ್ದಾಗೇ ನಮಗೆ 2 ಆಪ್ಷನ್ ಇತ್ತು, ಸೈನ್ಸ್, ಕಾಮರ್ಸ್ ಅಂತ. ಆವಾಗಲೇ ನಾವು ಬಿಸ್ನೆಸ್ ತೊಗೊಂಡಿದ್ದೆ. ಕಾಮರ್ಸು? ಹಾಂ, ಆವಾಗಲೇ 8th ಸ್ಟ್ಯಾಂಡರ್ಡಲ್ಲೇ ಕಾಮರ್ಸ್ ತೊಗೊಂಡಿದ್ದು ನಾನು. ಸೊ ವ್ಯಾಪಾರ ಬೇರೆ ತಗೊಳ್ಳೋಕ್ಕೆ ಅವಕಾಶನೇ ಇರಲಿಲ್ಲ, ಓನ್ಲಿ ಬಿಸ್ನೆಸ್. ಅಪ್ಪ ಹೇಳಿದ್ದು ತೊಗೊಂಡ್ರೆ ಅಥವಾ ನೀವೇ ತೊಗೊಂಡ್ರೆ? ನಮ್ಮ ತಂದೆ ಹೇಳಿದ್ದಕ್ಕೆ ತೊಗೊಂಡಿದ್ದು ಬಿಸ್ನೆಸ್. ಕೆಲವ್ರು ನೋಡಿ, ಅಪ್ಪ ಹಾಕಿದ ದಾರಿಲಿ ಹೋಗಲ್ಲ, ನಮ್ದು ಐ ವಿಲ್ ಫೈಂಡ್ ಮೈ ಓನ್ ವೇ ಅಂತಾರೆ. ಸೊ ಯು ಚೋಸ್ ದಿಸ್ ವೈ. ಸೊ ಯು ಲೈಕ್ ಇಟ್, ಯು ಲವ್ ಇಟ್, ಆರ್ ಯು ಡೂಯಿಂಗ್ ಇಟ್ ಫಾರ್ ಪ್ರೆಷರ್ ಅಂತ ನಿಜವಾಗ್ಲೂ ಇಲ್ಲ, ಐ ಲೈಕ್ ಇಟ್ ಅಷ್ಟೇ. ಬಿಕಾಸ್ ಅವಾಗಿಂದನೂ ಬಿಸ್ನೆಸ್ ಅಂತ ಬಂದಿದೆಯಲ್ಲ. ಇವಾಗ ಹೆಂಗಾಗಿದೆ ಅಂದರೆ ನಮಗೆ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕಾಗೋದಿಲ್ಲ, ನಮಗೆ ನಾವೇ ಅನ್ನೋ ಥರ. KP ನಂಜುಂಡಿ ಸರ್ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವರೆಲ್ಲ ಸ್ಟಾಫ್ಗೆ ಅನಂತ ಧನ್ಯವಾದ. ಬಹುಶಃ ಹೊಸದಾಗಿ ನಾನು ವ್ಯಾಪಾರ ಕ್ಷೇತ್ರಕ್ಕೆ ಬಂದು ಏನೋ ಸಾಧಿಸ್ತೀನಿ ಅಂತ ಯಾವುದೇ ಕ್ಷೇತ್ರದಲ್ಲಿರಲಿ, ಅವರೆಲ್ಲರಿಗೂ KP ನಂಜುಂಡಿ ಅವ್ರ ಕುಟುಂಬ ಒಂದು ಉದಾಹರಣೆ. ಹಾಗಾಗಿ ಒಳ್ಳೆಯದನ್ನು ಆರಿಸ್ಕೊಂಡು, ಆ ಒಳ್ಳೆಯದನ್ನು ಅಳವಡಿಸ್ಕೊಂಡು ಮುಂದೆ ಹೋಗೋನು ನಿಜವಾದ ಸಾಧಕ ಅಂತಾರೆ. ಆ ಥರದ್ದು ಮಾಡಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸರ್ಗೆ ಧನ್ಯವಾದ ಸರ್. ನಮಸ್ಕಾರ. ಭಾಳ ವಿಶೇಷವಾಗಿ ಮಾತಾಡಿದ್ದೀರಾ. ಮತ್ತು ನೀವು ಒಂದು ರೀತಿಯಲ್ಲಿ ನಾನು ನಿಮ್ಮ ಅವಾಗಲೇ ಹೇಳಿದ್ದು ಲಾಸ್ಟ್ ಟೈಮ್ ನಮ್ಮ ಮನೇಲಿ ನಾನು ನಿಮ್ಮ ಅಭಿಮಾನಿ. ಚೆನ್ನಾಗಿ ಹೇಳ್ತೀರ ಎಲ್ಲ ವಿಚಾರಗಳನ್ನು. ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗುವಂಥ ವ್ಯಕ್ತಿಗಳನ್ನೇ ಹುಡುಕಿ ಅವರ ಜೀವನಕ್ಕೆ ಒಂದು ಶೆಲ್ಟರ್ ಆಗೋ ಥರ, ಅಂದರೆ ಒಂದು ಭದ್ರ ಬುನಾದಿ ಕೂಡ ಮಾಡುವಂಥ ಮಾತುಗಳನ್ನು ಆ ಸಾಧಕರಿಂದ ನೀವು ಮಾತಾಡಿಸ್ತೀರ. ಜೊತೆಗೆ ಈ ಚಿನ್ನಾಭರಣ ಅಂಗಡಿಗಳನ್ನ ಹುಡುಕಿ ಮಾತಾಡಿಸಿದ್ದೀರ. ಮತ್ತು ನನ್ನ ಜೀವನದಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ಮತ್ತೆ ನನಗೆ ಜ್ಞಾಪಕ ಬರುವಂಥ, ಮರುಕಳಿಸುವಂಥ ಅನೇಕ ವಿಚಾರಗಳನ್ನು ನನ್ನ ಮನಸ್ಸಿಗೆ ತಂದಿದ್ದೀರ. ಅದನ್ನು ಜನರೆದುರಿಗೆ ಹಂಚ್ಕೊಳೋದಕ್ಕೊಂದು ಅವಕಾಶ ಕೊಟ್ಟಿದ್ದೀರ. ನನ್ನ ಕುಟುಂಬದವ್ರ ಜೊತೆಲಿ ಮಾತಾಡಿದ್ದೀರ, ನನ್ನ ಹೆಂಡತಿ ಜೊತೆಲಿ ಮಾತಾಡಿದ್ದೀರ, ಮತ್ತು ನನ್ನ ಮಗಳ ಜೊತೆಲಿ ಮಾತಾಡಿದ್ದೀರ. ಮತ್ತು ನಿಮಗೆ, ನಿಮ್ಮ ಸಿಬ್ಬಂದಿಯವರಿಗೆ, ಮತ್ತು ಕಲಾ ಮಾಧ್ಯಮದ ಮೂಲಕ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳ ಜೊತೆ ನನ್ನ ಮನವಿ ಇಷ್ಟೇ, ಯಾರು ಜನ್ಮ ಕೊಟ್ಟಿದ್ದಾರೋ ಅವರನ್ನು ಸಾಯೋವರೆಗೂ ಮರಿಬೇಡಿ. ಅವರ ಸೇವೆ ಸಾಯೋದ್ರೊಳಗಡೆ ಮಾಡಿ. ಅವರು ಸತ್ತ ನಂತರ ನಾವು ದುಃಖ ಪಡೋದ್ರಿಂದ, ಮತ್ತು ನಾನು ಹಿಂಗೆ ಮಾಡಬೇಕಾಗಿತ್ತಲ್ಲ ಅಂದ್ಕೊಳೋದ್ರಿಂದ ನೋವು ಜಾಸ್ತಿ ಆಗಿಬಿಡುತ್ತೆ. ದೇವರ ಅವಕಾಶ ಅವರಿಗೆ ಅವ್ರಿಗೆ ಸೇವೆ ಮಾಡಿ ಅವರಿಗೆ ತುಂಬ ಅನುಕೂಲ ನಾವು ಒದಗಿಸೋಕ್ಕೆ ಕೊಡದೇ ಇರೋವಂಥ ಸ್ಥಿತಿನಲ್ಲಿ ನಮಗೆ ದೇವ್ರು ಕೊಡದೇ ಇರ್ಬೋದು. ಆದರೆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೊಟ್ಟಿದ್ದಾರೆ ಪ್ರೀತಿ. ಅದಕ್ಕೆ ಯಾವ ದುಡ್ಡು ಬೇಕಾಗಿಲ್ಲ, ಯಾವ ಅಂತಸ್ತು ಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳಿಗೆ, ಅಂದರೆ ನಿಮ್ಮ ತಂದೆ ತಾಯಿಗಳಿಗೆ ನನ್ನ ಮಗ ನನ್ನ ಸೇವೆ ಮಾಡ್ತಾನೆ ಬಿಡೆಯ ಅಂತ ಆ ಒಂದು ಆಶೀರ್ವಾದ ಬಂದರೆ ನಿಮ್ಮನ್ನು ನೀವು ಸಾಯೋವರೆಗೂ ಆ ಆಶೀರ್ವಾದ ನಿಮಗೆ ರಕ್ಷಾ ಕವಚವಾಗಿದ್ದು ಬಿಡುತ್ತೆ, ತಂದೆ ತಾಯಿಗಳ ಆಶೀರ್ವಾದ. ಅದನ್ನೇ ನಾನು ನನ್ನ ಮಕ್ಕಳಿಗೆ ಹೇಳಿರೋದು. ಬಡವರ ಬಗ್ಗೆ ಕನಿಕರ ಇರಲಿ, ವ್ಯಾಪಾರದಲ್ಲೊಂದು ಮಾನವೀಯತೆ ಇರಲಿ. ನಮಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಳೋದು, ಉಳಿದಿದ್ದನ್ನು ಇನ್ನೊಬ್ರಿಗೆ ದಾನ ಮಾಡಿ ಅಂತ ಹೇಳಲ್ಲ.
ಹೆಚ್ಚಾಗಿ ಇಟ್ಕೊಳೋದ್ರಿಂದ ನಮಗೆ ನಷ್ಟ ಅಂತ ಹೇಳ್ತೇನೆ. ಅವಳು ನನ್ನ ಮಗಳಿಗೆ ಅವಾಗ ಹೇಳ್ತೇನೆ, ಹೆಚ್ಚಾಗಿ ಇಟ್ಕೊಂಡ್ರೆ ನಮ್ಗೆ ಅದರಿಂದ ತುಂಬ ನಷ್ಟ, ಮಾನಸಿಕವಾಗಿ ನಷ್ಟ. ಆ ದುಡಿದ ಸಂಪಾದನೆಯನ್ನು ಎತ್ತಿ ಬಚ್ಚಿಟ್ಕೊಳೋದ್ರಲ್ಲಿ ಇರೋವಂಥ ಆ ಒಂದು ನೋವಿದೆಯಲ್ಲ, ಅದು ತುಂಬ ಕಷ್ಟ. ಅದರಿಂದ ಎಷ್ಟು ಬೇಕೋ ಅಷ್ಟು, ಎಷ್ಟಿದೆಯೋ ಅಷ್ಟು ದೇವ್ರಿಗೆ ಕೊಡ್ತಾನೆ. ಅದೆಲ್ಲವೂ ನಿಮಗೆ ಕೊಡಲಿ, ಮನಃಶಾಂತಿ ಕೊಡಲಿ, ನಿಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ. ನನ್ನ ಕುಟುಂಬದ ಪರವಾಗಿ ಕಲಾ ಮಾಧ್ಯಮದ ಮತ್ತೊಂದು ಸಾರಿ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಸರ್ ನಮ್ಮ ಕೈ ಮುಗಿಬೇಡಿ, ನಾವು ಭಾಳ ಚಿಕ್ಕ ಹುಡುಗರು. ನಮ್ಮ ಹೀರೋಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದ. ನಿಮ್ಗೆಲ್ರಿಗೂ ಧನ್ಯವಾದ. ಸ್ನೇಹಿತರೆ, ಕಲಾ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ, ನಿಮ್ಮ ಜೀವನಕ್ಕೆ ಆಧಾರ ಸ್ತಂಭವಾಗುವಂಥ ಕಥೆಗಳನ್ನು ನೋಡಿ ವಿಚಾರ ತಿಳ್ಕೊಳ್ಳಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.